ಆ, ಸರ್ ಅಂದ್ರೆ ಒಬ್ಬ ಮನುಷ್ಯ ಜನರಿಗೆ ಹತ್ರ ಆಗೋದು ಅಥವಾ ಒಬ್ಬ ಸ್ನೇಹಿತರಿಗೆ ಹತ್ರ ಆಗೋದು, ತನ್ನ ಬಾಂಧವರಿಗೋ ಗುರುತು ಪರಿಚಯದಲ್ಲಿ ಹತ್ರ ಆಗೋದು ಎರಡು ವಿಚಾರದಲ್ಲಿ. ಒಂದು ಅಧಿಕಾರದಿಂದ, ಇನ್ನೊಂದು ವ್ಯಕ್ತಿತ್ವದಿಂದ. ನಿಮ್ಮ ಮಾವನವರು ಕೆ ಶಿವರಾಮ್ ಅವರು ನೀವು ಕಂಡಂಗೆ ಜನಕ್ಕೆ ಯಾಕೆ ಹತ್ರ ಆದ್ರು? ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅವ್ರು ಹೇಳಿದ್ದಂಥ ಎಕ್ಸಾಂಪಲ್ ಇದು. ದಾವಣಗೆರೆನವರು ಡಿ ಸಿ ಆಗಿದ್ದಾಗ ಇವ್ರಿಗಿಂತ ಎಬೋ ಇರೋ ಒಬ್ಬ ಸೀನಿಯರ್ ಆಫೀಸರು ಒಂದಿನ ಇವ್ರನ್ನ ಕರೀತಾರೆ. ಇವರು ರುಟೀನ್ ಏನು ಮಾಡ್ತಿದ್ರಂತೆ ಅಂದರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗಲ್ಲ, ಹಂಗೆ ಯಾರು ಪೌರ ಕಾರ್ಮಿಕರು ಗುಡಿಸ್ತಾ ಇದ್ರೆ ಅವ್ರ ಜೊತೆಗೆ ಇನ್ನೊಂದು ಪೊರ್ಕೆ ಇಟ್ಕೊಂಡು ಒಂದು ಅರ್ಧ ಗಂಟೆ ಗುಡಿಸೋದು. ಆಮೇಲೆ ಅಲ್ಲೇ ಯಾರೋ ಒಬ್ಬ ಎಲೆಕ್ಟ್ರಿಷಿಯನ್ನು ಬೀದಿ ದೀಪ ಆರೋಗಿದೆ ಅಂದರೆ ಅಲ್ಲೇ ಇವರು ನಿಂತ್ಕೊಂಡು ಆ ಬಲ್ಬ್ ಹಾಕ್ಸೋದು. ಅದೆಲ್ಲ ಮುಗಿಸ್ಕೊಂಡು ಒಂದು ರೂಟೀನಲ್ಲಿ ವಾಕಿಂಗ್ ಮುಗಿಸ್ಕೊಂಡು ವಾಪಸ್ ಬರೋರು. ಅದಾದಮೇಲೆ ಜನರನ್ನ ಭೇಟಿ ಆಗೋದಕ್ಕೆ ಸಂದರ್ಶನಕ್ಕೆ ಅಂತ ಎವ್ರಿ ಡೇ ಟೈಮ್ ಇಟ್ಕೊಳ್ಳೋದಂತೆ. ಬೆಳಿಗ್ಗೆ 8ರಿಂದ 9 ಗಂಟೆ 1 ಅವರ್. ಇವರು ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ, ಇವ್ರು ಕಾಫಿ ಕುಡಿಯೋ ಏನೇನು ಆ ಟೈಮಲ್ಲಿ ಏನಕ್ಕೆ ವೇಸ್ಟ್ ಮಾಡಬೇಕು, ಜನರಿಗೆ ಬಿಡಿ ಅವ್ರ ಕಷ್ಟಗಳನ್ನ ಕೇಳೋಣ. ಆಮೇಲೆ ಯಾವುದೇ ಕಷ್ಟ ಇದ್ರೂ ಇಮಿಡಿಯೇಟಾಗಿ ಓಡೋಗೋದು, ಆ ಜನದ ಹತ್ರ ನಿಂತ್ಕೊಳ್ಳೋದು, ಆ ಹಳ್ಳಿಗೆ ಹೋಗೋದು, ಇನ್ನೊಂದು ಮಾಡೋದು. ಯಾವುದೋ ಒಂದು ಲ್ಯಾಂಡ್ ಇತ್ತು, ಅದರಲ್ಲಿ ಇಮಿಡಿಯೇಟಾಗಿ ಇವರೇ ಪರ್ಮಿಷನ್ ಮಾಡಿ 11,000 ಮನೆ ಕಟ್ಸಿದ್ದಿರ್ಬೋದು ದಾವಣಗೆರೆಯಲ್ಲಿ. ವಿತಿನ್ 6 ಮಂತ್ಸ್ 11,000 ಮನೆ ಕಟ್ಟಿಸಿ, ಯಾರಿಗೂ ಇಂಥವ್ರು ಬಂದು ಅಪ್ಲಿಕೇಶನ್ ಹಾಕಿ ಆಮೇಲೆ ಮನೆ ಹೋಗೋಲ್ಲ. ಫಸ್ಟ್ ಮನೆಗೆ ಹೋಗು, ಇಂಥ ಮನೇಲಿದ್ದೀನಿ ಅಂತ ಹೇಳು, ರಿಜಿಸ್ಟರ್ ಮಾಡ್ಕೊ. ಈ ನಂಬರ್ ಹೇಳಿದ್ರೆ ನೀನು ರಿಜಿಸ್ಟ್ರೇಷನ್. ಆ ಥರ 11,000 ಜನಗಳಿಗೆ ಮನೆ. ಇಲ್ಲಿ ಮೈಸೂರಲ್ಲಿ ಇದ್ದಾಗಲೂ ಅದೇ ಥರ. ಸೊ ದಾವಣಗೆರೆ ಇದು ಎಕ್ಸಾಂಪಲ್ ಹೇಳ್ತಾ ಇದ್ನಲ್ಲ. ಸೊ ಈ ಥರ ಮಾಡಿ 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 ಇವರು ಸೀನಿಯರ್ ಆಫೀಸರ್ ಒಬ್ರು ಕರೆದ್ರಂತೆ, ಇವ್ರು ಜಸ್ಟ್ ಎಬೋ ಇರೋರು. ನೀನು ಹಿಂಗೆ ಮಾಡ್ಬಿಡ್ತೀಯಪ್ಪ, ಮಿಗ್ದವ್ರ ಕತೆ ಏನು? ಇವಾಗ ನೀನು ಹಿಂಗೆ ಮಾಡಿದ್ರೆ ಮಿಗ್ದವ್ರನ್ನೂ ಕೇಳ್ತಾರಲ್ಲ ಇದೇ ಥರ ಮಾಡು ಅಂತ. ನೀನೊಬ್ಬ IAS ಆಫೀಸರು, ನೀನೊಬ್ಬ VIP, ನೀನು ಜನರಿಂದ ದೂರ ಇರಬೇಕು, ಆವಾಗಲೇ ನಿನಗೆ ಬೆಲೆ. ನೀನು ಎಷ್ಟು ಜನರ ಹತ್ರ ಹೋಗ್ತೀಯಾ, ಕೆಲಸ ಅಷ್ಟು ಬೇಗ ಆಗುತ್ತೆ. ಸೊ ಅವಾಗ ಎಲ್ಲಿ ಬೆಲೆ ಇರುತ್ತೆ ಅನ್ನೋ ಥರ ಮಾತಾಡಿದಾಗ ಇವರು ವಾಪಸ್ ಅದನ್ನೇ ಹೇಳಿದ್ದಾರೆ. ನೀವೇನಾದ್ರು ಅಂದ್ಕೊಳ್ಳಿ, ನೀವೇನಾದ್ರು ಮಾಡಿ, ನಾನು ಇರೋದೇ ಹಿಂಗೆ, ನಾನು ಮಾಡೋದೇ ಹಿಂಗೆ. ಸೊ ಅದಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಕೆರಿಯರಲ್ಲೂ ಕೂಡ ಪ್ರಮೋಷನ್ಸು ಟ್ರಾನ್ಸ್ಫರ್ಸು ಬೇಗ ಬೇಗ ಆಗ್ತಾಯಿತ್ತು. ಏನಕ್ಕೆ ಪ್ರಮೋಷನ್ಸು ಟ್ರಾನ್ಸ್ಫರ್ಸು ಕೆಲವು ಸಲ ಬೇಗ ಆಗುತ್ತೆ ಅಂದರೆ, ಎಲ್ಲನೂ ಒಳ್ಳೆ ವಿಚಾರಕ್ಕಲ್ಲ. ಜೀವನಲ್ಲಿ ಇದ್ದರೆ ಬೇರೆಯವ್ರಿಗೆ ತೊಂದರೆ ಅನ್ನೋದಕ್ಕೆ ಕೂಡ ಟ್ರಾನ್ಸ್ಫರ್ಸ್ಗಳು ಪ್ರಮೋಷನ್ಸ್ಗಳು ಬೇಗ ಬೇಗ ಆಗುತ್ತೆ. ಸೊ ಹಾಗಾಗಿ ಜನರಿಗೆ ಭಾಳ ಆಯ್ತು ಅಂದರೆ ಎವ್ರಿ ಡೇ ಜನರಿಗೆ ಸ್ಪಂದಿಸುವಂಥ ಅಧಿಕಾರಿ ಯೂಶಲಿ ನೋಡಲ್ಲ. ಪೊಲಿಟಿಷಿಯನ್ಸ್ ಆದರೆ ಮನೆ ಹತ್ರ ಜನನ್ನ ಬಿಟ್ಕೊಂಡು ಅವ್ರ ಕಷ್ಟ ಕೇಳುವಂಥದ್ದು ಇರುತ್ತೆ. ಯಾವ ಅಧಿಕಾರಿ UPSC ಪಾಸ್ ಮಾಡಿರೋ ಅಧಿಕಾರಿ ಅಂದರೆ IPS ಇರ್ಬೋದು, IAS ಇರ್ಬೋದು, IFS ಇರ್ಬೋದು, IRS ಇರ್ಬೋದು, ಯಾವ ಅಧಿಕಾರಿ ಮನೆ ಮುಂದೆ ಜನ ಸೇರಿಸ್ಕೋತಾರೆ? ಸೊ ಈ ಥರ ಎವ್ರಿ ಡೇ 200 ಜನ 300 ಜನ ಬೆಳಿಗ್ಗೆ ಆದರೆ ಕೆಲಸ. ಆಮೇಲೆ ಬಂದವ್ರು ಯಾರಿಗೂ ಕೆಲಸ ಆಗಿಲ್ಲ ಅಂತಾನೆ ಇಲ್ಲ. ಯಾರೊಬ್ರು ಗಂಡ ಸತ್ತೋಗಿದ್ದಾರೆ, 2 ತಿಂಗಳಾದ್ರೂ ಪೆನ್ಷನ್ ಬಂದಿಲ್ಲ, ಇಮಿಡಿಯೇಟ್ಲಿ ಪರ್ಮಿಷನ್ ಗ್ರಾಂಟೆಡ್. ಇನ್ನೊಬ್ರು ಯಾರೋ ಇದು ರಿಜಿಸ್ಟ್ರೇಷನ್ ಆಗಿಲ್ಲ, ಗ್ರಾಂಟೆಡ್. ಇನ್ನೊಬ್ರು ಯಾರೋ ನಮ್ದು ಪಾಣಿ ಪತ್ರ ಸರಿಯಾಗಿ ಸಿಕ್ಕಿಲ್ಲ, ತಗೊಳ್ಳಿ AC ಕರೀರಿ, AC-ನ ಕೆಲಸ ಮಾಡ್ರಿ ಅವ್ರದ್ದು. ಇನ್ನು ಮುಂದೆ ಒಂದು ಲಿಟಿಗೇಷನ್ನು, ಆಸ್ತಿ ಪತ್ರ ಸಿಕ್ಕಿಲ್ಲ, ಅವ್ರು ಕರೀರಿ, ಮುಗಿಸಿ ಕೆಲಸ. ಇನ್ಯಾರ್ದು ಮಾರ್ಕಿಂಗ್ ಆಗಿಲ್ಲ, ವಿಲೇಜ್ ಅಕೌಂಟೆಂಟ್ ಕರೀರಿ, ಕರೆದ ಅಲ್ಲೇ ಒಂದು ಪ್ರಾಸೆಸ್ ಅಂತ ಇರುತ್ತೆ ಗೊತ್ತಾ. ಫಸ್ಟ್ ನೀವು ಹೋಗ್ಬೇಕು, ವಿಲೇಜ್ ಅಕೌಂಟೆಂಟ್ ಮೀಟ್ ಮಾಡಬೇಕು, ಅದಾದ್ಮೇಲೆ ತಹಸೀಲ್ದಾರ್ ಹತ್ರ ಹೋಗ್ಬೇಕು, ಸಬ್ ರಿಜಿಸ್ಟ್ರಾರ್ ಹತ್ರ ಹೋಗ್ಬೇಕು, ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗ್ಬೇಕು. ಸೊ ಸುಮಾರು ಒಂದು 10 ಜನದ ಏನು ಒಂದು ಕೆಲಸಗಳನ್ನ ಡೈರೆಕ್ಟ್ ಈ ವ್ಯಕ್ತಿ ಮೀಟ್ ಮಾಡ್ಬಿಡೋರು. ಸೊ ಆ 10 ಜನದ ಕೆಲಸ, ಟೈಮು, ಪ್ರಾಸೆಸ್ ಏನು ಒಂದು ವರ್ಷ ಪ್ರಾಸೆಸ್ ಎಲ್ರಿಗೂ ಇದೆ ಗೊತ್ತಾ. ಕೆಲವ್ರು ಮಾತಾಡ್ತಾರೆ, ಗೌರ್ಮೆಂಟ್ ಆಫೀಸ್ಗೆ ಹೋದ್ಯಾ, ಅಷ್ಟೇ ಬಿಡು ನಿನ್ನ ಕತೆ, 1 ವರ್ಷ ಆಯಿತು ಅಂತ. ಸೊ ಆ ಥರ ಅದನ್ನ ಸ್ಟಾಪ್ ಮಾಡಿದ್ರಲ್ಲ, ಅದಕ್ಕೆ ಜನಕ್ಕೆ ಹತ್ರ ಆಗಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.